ಈ ದಿನ ವಿಶೇಷವಾಗಿ ಕರ್ನಾಟಕದ ಜನತೆಗೆ, ಭಾರತದ ಜನತೆಗೆ ಒಂದು ಪುಣ್ಯ ದಿನ, ಸುದಿನ. ಈ ದಿನ ಪರಮ ಪೂಜ್ಯರು, ಏಕಮೇಯ ದ್ವಿತೀಯರು ಅನ್ನಿಸ್ಕೊಂಡಂಥ ಒಬ್ಬ ರೈತ ನಾಯಕ, ಮಣ್ಣಿನ ಮಗ, ಭಾರತ ಕಂಡಂಥ ಒಬ್ಬ ಅಭೂತ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಸಾಹೇಬರು ಹುಟ್ಟಿದ ದಿನ ಇವತ್ತು. ಈ ಪುಣ್ಯ ದಿನದಂದು ಇಡೀ ರಾಜ್ಯದಲ್ಲಿ ಎಲ್ಲ ಮೂಲೆಗಳಲ್ಲೂ ಪೂಜ್ಯ ದೇವೇಗೌಡರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ, ಸಂತೋಷದಿಂದ ಎಲ್ಲ ಕಡೆ ಆಚರಿಸ್ತಿದ್ದಾರೆ. ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಮೂಲೆಯಲ್ಲೂ ಸಹ ಹಬ್ಬದ ವಾತಾವರಣದ ರೀತಿಯಲ್ಲಿ ದೇವೇಗೌಡರ ಹುಟ್ಟುಹಬ್ಬವನ್ನು ಭಾಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಈ ಭಾಗದ ನಾಯಕರಾದ ರಾಮಚಂದ್ರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರುಗಳ, ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಮಂಡ್ಯದ ಭಾಳ ಪುರಾತನ ದೇವಸ್ಥಾನ, ವಿದ್ಯಾಗಣಪತಿ ದೇವಸ್ಥಾನ, ಪವಿತ್ರವಾದ ದೇವಸ್ಥಾನ, ಈ ದೇವಾಲಯದಲ್ಲಿ ದೇವೇಗೌಡರ ಆರೋಗ್ಯ ಮತ್ತು ಆಯುಷು, ಅವರ ಸೇವೆಯನ್ನು ಭಗವಂತ ಹೆಚ್ಚಿಸಲಿ ಅಂತೇಳಿ ಇವತ್ತು ಗಣಹೋಮ, ನವಗ್ರಹ ಹೋಮ ಮತ್ತು ಅವರ ಆರೋಗ್ಯ ಸದಾಕಾಲ ವೃದ್ಧಿಸಲಿ, ಅವರ ಆಯುಷ್ ಹೆಚ್ಚಲಿ ಅಂತೇಳಿ ಮೃತ್ಯುಂಜಯ ಹೋಮವನ್ನು ಬೆಳಗ್ಗೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದು ಅದು ಸಂಪೂರ್ಣವಾಗಿ ಸಂಪನ್ನವಾಗಿದೆ. ಭಗವಂತ ಅವ್ರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಅವರ ಸೇವೆಯನ್ನು ಸದಾಕಾಲ ಈ ದೇಶಕ್ಕೆ, ಈ ನಾಡಿಗೆ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮ ಸಂಪನ್ನವಾಗಿದೆ. ದೇವೇಗೌಡರಿಗೆ ಶುಭ ಆಗಲಿ. ಇಡೀ ರಾಷ್ಟ್ರದ ಜನರ ಆಶೀರ್ವಾದ ಅವರ ಮೇಲಿರಲಿ, ಅವರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈ ದಿನ ಮಂಡ್ಯ ಒಂದು ಸಿಟಿನಲ್ಲಿ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಪ್ರಧಾನಿಗಳು, ರೈತರ ಮಗ, ಮಣ್ಣಿನ ಮಗ ಆದಂಥ ದೇವೇಗೌಡಪ್ಪಾಜಿಯವರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಆವರಣದಲ್ಲಿ ನಮ್ಮ JDS ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಅಣ್ಣವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬೋರೇಗೌಡರು, ಸ್ವಾಮಿ ಅಣ್ಣವರು, ಎಲ್ಲ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿ, ದೇವೇಗೌಡಪ್ಪಾಜಿಯವರ ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ದೇವೇಗೌಡಪ್ಪಾಜಿಯವರಿಗೆ ಆರೋಗ್ಯ, ಆಯಸ್ಸು ಕೊಡಲಿ ಭಗವಂತ ಅಂತೇಳಿ ಇವತ್ತು ಒಂದು ಮೃತ್ಯುಂಜಯ ಹೋಮ ಹಾಗೂ ಒಂದು ನವಗ್ರಹ ಶಾಂತಿ ಹೋಮ ಹಾಗೆ ಗಣಪತಿ ಒಂದು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ದೇವೇಗೌಡಪ್ಪಾಜಿಯವರ ಸೇವೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅತಿ ಅಮೂಲ್ಯ. ಹಂಗಾಗಿ ನಮ್ಮ ದೇವೇಗೌಡಪ್ಪಾಜಿಯವರಿಗೆ ಆರೋಗ್ಯ ಮತ್ತು ಆಯುಷನ್ನು ಕೊಡಲಿ ಭಗವಂತ ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಆಚರಿಸಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ನಮಗೆ ದೇವೇಗೌಡಪ್ಪಾಜಿಯವರ ಆರೋಗ್ಯ ಚೆನ್ನಾಗಿರ್ತದೆ. ಹಂಗಾಗಿ ಅವ್ರ ಸೇವೆ ನಮಗೆ ಅಮೂಲ್ಯ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆಗ ದೇವೇಗೌಡಪ್ಪಾಜಿಯವರ ಒಂದು ಈ ಪೂಜೆಗೆ ಮಾಡಲಿಕ್ಕೆ ನಮ್ಮ ಎಲ್ಲ ದಂಪತಿಗಳ ಸಮೇತ ಬಂದು ನಮ್ಮ ಕಾರ್ಯಕರ್ತರು, ಮುಖಂಡರು ಬಂದು ಭಾಗವಹಿಸಿದ್ದಾರೆ. ಹಾಗೆ ದೇವೇಗೌಡಪ್ಪಾಜಿಯವರ ಈ ಎಲ್ಲರ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲ ನಮ್ಮ ಏನು JDS ಪಕ್ಷದ ಎಲ್ಲರಿಗೂ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನಮ್ಮ ಭಗವಂತ ಅವ್ರಿಗೆ ನಾವೆಲ್ಲ ನಮ್ಮ ಕಾರ್ಯಕರ್ತರ, ಮುಖಂಡರ ಆಯಸ್ಸನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಹೇಳಲಿಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು.